ಹಲೋ ಎಲ್ರಿಗೂ, ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾವೀಗ ಹಬ್ಬನ ಆಚರಣೆ ಮಾಡಿದ್ವಿ ಇವತ್ತಿನ ದಿನ. ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಸೊ ನೀವು ಯಾವ್ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ರಿ ಅಂತಂದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂದರೆ, ಈ ರೀತಿ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು 3 ಇಡಿಯಷ್ಟು ಸಗಣಿ ತೊಗೊಂಡು ಬಂದು ಅದರಲ್ಲಿ ಗರಿಕೆ ಹುಲ್ಲು ತೊಗೊಂಡು ಬಂದು ನಾವು ಕುಂಬಳಕಾಯಿ, ಅದು ಸ್ವಲ್ಪ ಪೂಜೆಗೆ ನಾವೇನೇನು ಬೆಳೆದಿರ್ತೀವೋ ಅದೆಲ್ಲ ಪೂಜೆಗಿಟ್ಟು ಹೊರಗಡೆ ಪೂಜೆ ಮಾಡಿಬಿಟ್ಟು, ಅದೇ ಮೇಯ್ನ್ ಪೂಜೆ ನಮ್ಮದು. ದೇವ್ರ ಮನೇಲಿ ಮಾಡೋದಕ್ಕಿಂತಲೂ ನಮಗೆ ಹೊರಗಡೆ ಅಲ್ಲಿ ಮಾಡುವಂಥ ಪೂಜೆನೇ ಇಂಪಾರ್ಟೆಂಟ್ ನಮ್ಮ ಸೈಡು. ಅದಕ್ಕೋಸ್ಕರ ನಾವು ಪೂಜೆ ಎಲ್ಲ ಆ ರೀತಿ ಮಾಡಿದ್ವಿ. ಮತ್ತು ಎಳ್ಳು ಬೆಲ್ಲ ಎಲ್ಲ ಮಾಡ್ತೀವಿ, ಮತ್ತು ಕುಂಬಳಕಾಯಿ ಪಾಯಸ ಮಾಡ್ತೀವಿ ಈ ಹಬ್ಬಕ್ಕೆ. ನಾವು ಕಿಚಡಿ ಪೊಂಗಲ್ಲು ಈ ಥರ ಮಾಡಲ್ಲ. ಮತ್ತು ರಾಗಿ ಶಾವಿಗೆ ಮಾಡ್ತಾರೆ. ಇದು ಸಜ್ಜೆ ರೊಟ್ಟಿ ಮಾಡ್ತಾಯಿದ್ರು ನಮ್ಮ ಅತ್ತೆ ಇದ್ದಾಗ. ಸೊ ಈಗ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಸಜ್ಜೆಗಳು ಇಲ್ಲ ಹೇಳ್ರಿ. ಈಗ ಏನಾದರೂ ಅಂಗಡೀಲಿ ಸಿಗ್ಬೋದು, ಈಗ ಬೆಳೆಯೋ ಅಂತಾರೆ ಕಡಿಮೆ ಸಜ್ಜೆಗಳು ಈ ಕಡೆ. ಅವಾಗ ಸಜ್ಜೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಾಯಸ ಮಾಡೋರು ನಮ್ಮ ಅತ್ತೆಯವರಿದ್ದಾಗ. ಈಗ ಕುಂಬಳಕಾಯಿ ಪಾಯಸ ಅಷ್ಟೇ ಎಷ್ಟು ಮಾಡ್ತೀವಿ ಹಬ್ಬಕ್ಕೆ. ನಿಮ್ಮ ಸೈಡ್ ಇನ್ನೇನು ಅಡುಗೆಗಳು ಮಾಡ್ತೀರಾ ಈ ಹಬ್ಬಕ್ಕೆ ಅಂತ ತಿಳಿಸಿ ನನಗೂ ಗೊತ್ತಾಗುತ್ತೆ ಯಾವ್ಯಾವ ಕಡೆ ಯಾವ್ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು. ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಲೈಟ್ ಪರ್ಪಲ್ಲು ಲೈಟ್ ಲ್ಯಾವೆಂಡರ್ ಕಲರ್ ಅಂತಾರಲ್ಲ ಅದು. ಸೊ ಶೈನಿಂಗ್ ಕ್ಲಾತ್ ಇದು, ಭಾಳ ಚೆನ್ನಾಗಿದೆ, ಸಾಫ್ಟಾಗಿದೆ ಕ್ಲಾತ್ ನೋಡಿ. ಸೊ ಇದನ್ನು ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಅವರು ಕಳಿಸ್ಕೊಟ್ಟಿರೋದು. ಅದು ನಾನು ನಿಮಗೆ ಬೇಕಂದರೆ ಅವರ ಕಾಂಟ್ಯಾಕ್ಟ್ ನಂಬರು, ಯಾರಾದರೂ ಬೇಕು ಈ ಡ್ರೆಸ್ಸು ನಮಗೆ ಅಂದರೆ ಕಾಂಟ್ಯಾಕ್ಟ್ ನಂಬರ್ನ ಅವ್ರದ್ದು ಕೊಡ್ತೀನಿ. ನೀವು ಅವ್ರ ಹತ್ರ ಕಾಲ್ ಮಾಡಿ ಮಾತಾಡ್ಕೋಬೋದು, ಇಲ್ಲ ವಾಟ್ಸಪ್ ಆದರೂ ಮಾಡ್ಬೋದು ಮೆಸೇಜು. ಸೊ ತುಂಬ ಚೆನ್ನಾಗಿದೆ ಇದು. ವರ್ಕ್ ನೋಡ್ಬೋದು ನೀವು ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ. ಇದೇನು ಹೋಗಲ್ಲ, ಫುಲ್ಲು ಒಂಥರ ಬೀಡ್ಸ್ ಇದೆ, ಮತ್ತು ಇದೆಲ್ಲ ಥ್ರೆಡ್ಡು ವಿ ಶೇಪಲ್ಲಿ, ಅಂದರೆ ವಿ ನೆಕ್ಕಲ್ಲಿ ತುಂಬ ಚೆನ್ನಾಗಿದೆ. ಹಬ್ಬಕ್ಕೆ ಅಂತ ನನಗೆ ಕಳಿಸ್ಕೊಟ್ಟಿದ್ದಾರೆ. ನನಗಂತೂ ನನ್ನ ಡ್ರೆಸ್ಸಲ್ಲಿ ಬೆಸ್ಟ್ ಅಂತಂದು ಹೇಳ್ಬೋದು ಈ ಡ್ರೆಸ್ಸು. ಆಲ್ ಓವರ್ ಎಲ್ಲ ಡ್ರೆಸ್ಸಲ್ಲೂ ನನಗಿದೇ ಬೆಸ್ಟ್ ಡ್ರೆಸ್ ಅಂತ ಅನ್ನಿಸ್ತು. ಯಾಕಂದರೆ ವೇರ್ ಮಾಡ್ಕೊಂಡಾಗ ಒಂದು ಫೆಸ್ಟಿವ್ ಲುಕ್ ಆಗಿರ್ಬೋದು, ಇಲ್ಲ ಒಂದು ಡೀಸೆಂಟ್ ಕಲರ್ ಆಗಿರ್ಬೋದು. ಮತ್ತು ಈ ದುಪ್ಪಟ್ಟ ನಂಗೆ ಭಾಳ ಇಷ್ಟ ಆಯಿತು. ಫುಲ್ಲು ಅಗಲನೂ ಇದೆ, ಫುಲ್ ಲೆಂತಿನೂ ಇದೆ. ನಾವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು ದುಪ್ಪಟ್ಟ, ಆ ರೀತಿ ಇದೆ. ಈಗ ಸದ್ಯಕ್ಕೆ ನಾನು ಹಬ್ಬ ಅಲ್ವಾ, ಹಾಗಾಗಿ ಈ ಥರ ಸೈಡ್ಗೆ ಹಾಕಿದ್ದೀನಿ. ನೋಡೋಣ, ಎಲ್ಲಾದರೂ ಹೋದಾಗ ಡಿಫ್ರೆಂಟಾಗಿ ಟ್ರೈ ಮಾಡೋಣ ದುಪ್ಪಟ್ಟ ಹಾಕೋದು. ನನಗಂತೂ ಇದು ಭಾಳ ಇಷ್ಟ ಆಗಿದೆ. ಇವರು ಇನ್ನೊಂದು ಡ್ರೆಸ್ಸು ಕಳಿಸಿದ್ದಾರೆ, ಆದರೆ ನಾನು ಇದರಲ್ಲೇ ಶೇರ್ ಮಾಡ್ಕೊತೀನಿ. ಇಲ್ಲ ಅಂದರೆ ನಾನು ತಪ್ಪದೆ ಇನ್ನೊಂದು ಲಾಗಲ್ಲಿ ಅವರು ಡ್ರೆಸ್ ವೇರ್ ಮಾಡಿದಾಗ ತಪ್ಪದೆ ಶೇರ್ ಮಾಡ್ಕೊತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಫುಲ್ ಸ್ಟ್ರೈಟ್ ಕಟ್ ಪ್ಯಾಂಟು, ಆಗಲೇ ನೀವು ನೋಡಿರ್ಬೋದು ನೋಡಿ. ಸೊ ಅರವಿಂದ್ ತೋರಿಸ್ತಾ ಇದ್ನಲ್ಲ, ಫುಲ್ಲು ಸ್ಟ್ರೈಟ್ ಕಟ್ ಪ್ಯಾಂಟು, ಕ್ವಾಲಿಟಿ ನಿಜ ತುಂಬ ಚೆನ್ನಾಗಿದೆ. ಕಾಸ್ಟು ಅಷ್ಟೇ ರೀಸನಬಲ್ ಕಾಸ್ಟು, ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಬೇಕಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಡ್ತೀನಿ, ಬೇಕು ಅನ್ನೋರ್ಗೆ ಮಾತ್ರ. ಸೊ ಹಾಗಾಗಿ ಬೇಕು ಅಂದರೆ ನನಗೆ ಇನ್ಫಾರ್ಮ್ ಮಾಡಿ, ಕಾಮೆಂಟ್ ಮಾಡಿ, ನಾನು ತಪ್ಪದೆ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ಕೊತೀನಿ. ಸೊ ಈ ರೀತಿ ರೆಡಿಯಾಗಿದ್ದೀನಿ. ಸೊ ಇದು ಇಯರಿಂಗ್ ನನ್ನ ಹತ್ರನೇ ಇದ್ದಿದ್ದು, ಅದನ್ನು ಹಾಕಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ. ಸೊ ನಾನು ಎಲ್ಲೇ ಆಗಿರ್ಬೋದು, ಒಂದು ಫಂಕ್ಷನ್ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ಸಿಂಪಲಾಗಿ ರೆಡಿ ಆಗೋದು, ಜಾಸ್ತಿ ಏನು ರೆಡಿ ಆಗೋಕ್ಕೆ ಹೋಗಲ್ಲ. ಸೊ ಈ ರೀತಿ ಇದೆ. ಡ್ರೆಸ್ ಅಂತೂ ಭಾಳ ಇಷ್ಟ ಆಯಿತು ನನಗೆ. ಬಳೆ ನೋಡಿ ಇದು ಹಾಕಿದ್ದೀನಿ. ಈಗ ಪೂಜೆ ಎಲ್ಲ ಆಯಿತು. ಈಗ ಸ್ವಲ್ಪ ಊಟ ಮಾಡ್ಕೊಂಡು ಮತ್ತೆ ಮುಂದಿನ ಕೆಲಸಗಳು ಶುರು ಮಾಡಬೇಕು. ಅದಕ್ಕೋಸ್ಕರ ವೀಡಿಯೋ ಶುರು ಮಾಡಿದೆ. ಓಕೆ ಫ್ರೆಂಡ್ಸ್, ಇದು ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಂಕ್ರಾಂತಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಓಕೆ ನೋಡಿ, ಇವತ್ತು 3 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಯಾಕಂದ್ರೆ ರಂಗೋಲಿ ಬಿಡಿಸಿ ಇದೆಲ್ಲ ತೊಳೆದು ರಂಗೋಲಿ ಬಿಡಿಸಿ ಮತ್ತೆ ಬಣ್ಣ ಹಚ್ಚಿ ಅದೆಲ್ಲ ಪೂಜೆ ಮಾಡಬೇಕಲ್ಲ ಬೇಗ. 6:30 7 ಗಂಟೆ ಅಷ್ಟರಲ್ಲಿ ಪೂಜೆ ಆಗೋಗ್ಬೇಕು. ಅದಕ್ಕೆ ಇನ್ನು ನೀರು ಬೇರೆ ಅಷ್ಟೊತ್ತಿಗೆ ಬಿಟ್ಬಿಟ್ಟಿದ್ರು. ಅದಕ್ಕೆ ಎದ್ಬಿಟ್ಟು ಇನ್ನು ಫಸ್ಟ್ ನೀರು ಇಟ್ಕೊಂಡು ಇದನ್ನೆಲ್ಲ ತೊಳೆದು, ಆಮೇಲೆ ಪಾತ್ರೆಗಳು ತುಂಬಾನೇ ಇದ್ವು ತೊಳೆಯೋಂಥವು, ಅವೆಲ್ಲ ಸೈಡ್ಗೆ ಹಾಕಿದ್ದೆ ಹೊರಗಡೆ. ಮತ್ತೆ ಒಳಗಡೆದೆಲ್ಲ ನಾನು ರಾತ್ರಿನೇ ಎಲ್ಲ ತೊಳೆದಿದ್ದೆ. ಪ್ರಸಾದ ಹಂಚಿದ್ವಲ್ಲ ಅವಾಗಲೇ ತೊಳೆದ್ಬಿಟ್ಟೆ ನಾನೆಲ್ಲನೂ. ಇನ್ನು ಒಂದ್ಸಾರಿ ಸುಮ್ಮನೆ ಹಂಗೆ ಒರೆಸ್ಕೊ ಬಂದ್ಬಿಟ್ರೆ ಮುಗಿತೈತೆ ಒಳಗಡೆ ಕೆಲಸ ಎಲ್ಲನೂ. ಇನ್ನು ಪೂಜೆಗೂ ಎಲ್ಲ ರಾತ್ರಿನೇ ಜೋಡಿಸ್ಬಿಟ್ಟಿದ್ವಿ. ಅದೇ ಥರ ಸುಮ್ಮನೆ ದೀಪ ಹಚ್ಚಿ ಪೂಜೆ ಮಾಡೋದು. ಈಗ ಫಸ್ಟ್ ಇದನ್ನೆಲ್ಲ ತೊಳೆದು ಮತ್ತೆ ನಿನ್ನ ನೆಕ್ಸ್ಟು ಆ ಕಡೆ ಈ ಕಡೆ ನೋಡಿದೆ ಹೊರಗಡೆ ಹೋಗ್ಬಿಟ್ಟು. ರೋಜಾ ಎದ್ದು ಆಗಲೇ ಹಸುಗಳು ಕೆಳಗೆ ಸಗಣಿ ಎಲ್ಲ ಎತ್ತಾಕ್ತಾಯಿದ್ರು. ಈ ಕಡೆ ಪಕ್ಕದ ಮನೆಯವರು ಈಗ ಎದ್ದಿದ್ರು, ಅಕ್ಕ ಅವರು ಇನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ರಂಗೋಲಿ ಬಿಡಿಸ್ತಾರೆ ಎಲ್ಲರೂ. ಸೊ ಎಲ್ಲರೂ ನಾನು ಎದ್ದಾಳಿದ ತಕ್ಷಣ ಎದ್ದಿದ್ರು, ಅಂದರೆ ಸ್ವಲ್ಪ ಲೇಟಾಗಿದ್ರು ಅವರು, ಒಂದು 10-15 ನಿಮಿಷ ಲೇಟಾಗಿದ್ರು. ನಾನೇ ಫಸ್ಟ್ ಎದ್ದಿದ್ದು. ಈ ಹಬ್ಬಗಳ ಟೈಮಲ್ಲಿ ಎಷ್ಟು ಬೇಗ ಎದ್ರೂ ಕೆಲಸಗಳು ಅನ್ನೋದು ಮುಗಿಯಲ್ಲ ಹೇಳ್ರಿ. ಅಷ್ಟೊಂದು ಕೆಲಸಗಳು ಅವೇ ಉತ್ಪತ್ತಿ ಆಗ್ತಾ ಇರ್ತವೆ ಹಬ್ಬಗಳ ಟೈಮಲ್ಲಿ. ಅದಕ್ಕೆ ಆದಷ್ಟು ಸ್ವಲ್ಪ ಬೇಗ ಎದ್ದರೆ ಬೆಸ್ಟ್ ಅಂತಂದು ಹೇಳ್ಬಿಟ್ಟು ಬೇಗ ಎದ್ಬಿಟ್ಟು ಇದೆಲ್ಲ ತೊಳೆದಿದ್ದೆ. ಇನ್ನೊಂದು ಸ್ವಲ್ಪ ತೇವ ಥರ ಇತ್ತಲ್ಲ, ಮಾಪಲ್ಲಿ ಎಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ಒರೆಸ್ಬಿಟ್ಟು ಹಾಗೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ.
ಸ್ವಲ್ಪ ಒಂದು 2-3 ಟಾರ್ಗೆಟ್ ಮಾಡಿ ಮೆಸೇಜ್ ಮಾಡ್ತಿದ್ದಾರೆ. ಸೊ ಪರವಾಗಿಲ್ಲ, ನಾನು ಅವ್ರಿಗೇನು ಬೈಯಕ್ಕೆ ಹೋಗಲ್ಲ, ಯಾಕೆ ಸುಮ್ಮನೆ ಬೈಕೊಂಡು ಕುತ್ಕೊಳ್ಳೋದು ಅಂತ. ಇಷ್ಟ ಇಲ್ಲ ಅಂದ್ರೆ ನನ್ನ ವ್ಲಾಗ್ಸ್ನ ನೋಡೋಕೆ ಹೋಗಬೇಡಿ ಅಷ್ಟೇ ನೀವು. ಸೊ ನಾನೇ ನೋಡಿ ನೀವೇ ನೋಡಬೇಕು, ನನ್ನ ವೀಡಿಯೋಸ್ ನೀವೇ ನೋಡಬೇಕು ಅಂತ ಫೋರ್ಸ್ ಮಾಡ್ತಾ ಇಲ್ವಲ್ಲ. ನಿಮಗೆ ನನ್ನ ವಾಯ್ಸ್ ಇರಿಟೇಟ್ ಆದರೆ, ನಾನು ಮಾತಾಡೋದು ಇರಿಟೇಟ್ ಅನಿಸಿದ್ರೆ ನನ್ನ ವೀಡಿಯೋಸ್ ಏನಕ್ಕೆ ನೋಡ್ತೀರಾ? ಸೊ ಏನಾದರೂ ರೂಲ್ಸ್ ಇದೆಯಾ ನೋಡಲೇಬೇಕು ಅಂತ? ಸೊ ಇಷ್ಟ ಆಗಿಲ್ಲ ಅಂದರೆ ನನ್ನ ಚಾನಲ್ ಬಂದು ವೀಡಿಯೋಸ್ ಏನೋ ಕ್ಲಿಕ್ ಮಾಡಿ ನೋಡ್ತೀರಾ? ನನಗೆ ಅದು ಮೇಯ್ನ್ ಕ್ವಶನ್ನು. ಸೊ ಸುಮ್ಮನೆ ನೋಡೋದು, ಏನಾದರೂ ಒಂದು ಕಾಮೆಂಟ್ ಮಾಡಬೇಕು, ಇವ್ರಿಗೆ ಹೇಳಬೇಕು ಅಂತಂದು ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿ ಬಂದಿರೋದು. ಸೊ ಹಾಗೆ ನೀವು ಮಾಡುವಂಥ ಕಾಮೆಂಟ್ಸ್ನ ನಾನು ಇನ್ಮೇಲೆ ಬಾಯಲ್ಲೂ ಹೇಳೋದು ಇಲ್ಲ, ಏನಿಲ್ಲ. ಇಷ್ಟ ಇಲ್ಲ ಅಂದರೆ ನೋಡೋಕೆ ಹೋಗಬೇಡಿ. ನನ್ನ ವಾಯ್ಸ್ ಇರಿಟೇಟ್ ಆದರೆ ಕೇಳೋಕ್ಕೂ ಹೋಗಬೇಡಿ. ಇದು ಒಳ್ಳೆ ಚೆನ್ನಾಗಿದೆ, ನಿಮ್ಮ ವಾಯ್ಸ್ ಅಂದರೆ ಇರಿಟೇಟ್ ಅಂತಾರೆ, ಮತ್ತೆ ಏನಕ್ಕೆ ನೋಡೋಕೆ ಬರ್ತೀರಾ? ಹಾಗೆ ಅದಕ್ಕೋಸ್ಕರ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಇಷ್ಟ ಇಲ್ಲದ್ರೆ ನೋಡಬೇಡಿ, ಸ್ಕಿಪ್ ಮಾಡಿಬಿಡಿ, ಇಲ್ಲ ನನ್ನ ಚಾನಲೇ ನೋಡಬೇಡಿ ಅಷ್ಟೇ. ಅನ್ಸಬ್ಸ್ಕ್ರೈಬ್ ಆಗಿಬಿಟ್ಟು ಚಾನಲ್ ನೋಡೋಕೆ ಹೋಗಬೇಡಿ ಅಷ್ಟೇ. ಅಯ್ಯೋ ಏನು ಜನನೋ, ಸ್ವಲ್ಪ ಆದರೂ ಇದಿರಬೇಕು, ಮ್ಯಾನಸ್ ಇದ್ದರೆ ಆ ರೀತಿ ಮಾಡಲ್ಲ. ಪರವಾಗಿಲ್ಲ, ಬಿಟ್ಟಾಕಿ ಅವ್ರ ವಿಷಯನ. ನೋಡಿ, ಈ ರೀತಿ ರಂಗೋಲಿ ಬಿಡಿಸಿದ್ದೀನಿ ನಾನು. ಇದನ್ನು ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಬಿಡಿಸಿದ್ದು. ಸೊ ನನಗೇನೋ ಸ್ವಂತವಾಗಿ ರಂಗೋಲಿಗಳು ಭಾಳ ಬರ್ತವೆ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ನಾನು ಡೈಲಿ ದೊಡ್ಡ ರಂಗೋಲಿ ಏನೂ ಬಿಡಿಸಲ್ಲ. ಏನಾದರೂ ಸಂಕ್ರಾಂತಿ ಹಬ್ಬ, ಈ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ದೊಡ್ಡ ರಂಗೋಲಿ ಬಿಡಿಸೋಕ್ಕೆ ಟ್ರೈ ಮಾಡ್ತೀನಿ. ಅದು ನೋಡ್ತಾ ಬಿಡಿಸ್ತಾ ಹೋಗ್ತೀನಿ. ಆದ್ರೂ ಸ್ವಲ್ಪ ಅಷ್ಟು ನೀಟಾಗಿ ಬಂದಿಲ್ಲ ಅಂದರೂ ಹೆಂಗೋ ಕವರ್ ಮಾಡಿಬಿಡ್ತೀನಿ ರಂಗೋಲಿ. ನನಗೇನು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಬಂದಿಲ್ಲ ಅಂದರೂ ನಾನು ನೀಟಾಗಿ ಕವರ್ ಮಾಡಿಬಿಡ್ತೀನಿ. ಕೊನೆಯದಾಗಿ ಬಣ್ಣ ಎಲ್ಲ ಹಚ್ತೀವಲ್ಲ, ಆವಾಗ ಹೆಂಗೋ ನಾನು ಒಟ್ಟಿನಲ್ಲಿ ಚೆನ್ನಾಗಿ ಬಿಡಿಸಿದ್ದಾರೆ ಅನ್ನೋ ರೇಂಜ್ಗೆ ತಗೊಂಡೋಗಿರ್ತೀನಿ ರಂಗೋಲಿನ ಅಷ್ಟೇ. ಈಗ ನೋಡಿ, ಆ ಕಡೆ ಈ ಕಡೆ 2 ಕಬ್ಬಿಂದು ಅದು ಮರ, ಮಧ್ಯ ಒಂದು ಕುಂಭದಲ್ಲಿ ನಾವು ಅಡುಗೆ ಮಾಡೋ ರೀತಿ ಈಗ ಬಿಡಿಸ್ತಾ ಇರೋದು. ಅದಕ್ಕೆ ಅರ್ಥ ಆ ರೀತಿ ಇರುತ್ತೆ ರಂಗೋಲಿಗೆ. ಸೊ ಹಿಂದಿನ ಸಾರಿ ನಾನು ಇದು ಒಬ್ಬರು ಲೇಡೀಸು ಕೂತಿರ್ತಾರಲ್ಲ, ಸೊ ಆ ಥರ ಬಿಡಿಸಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಈ ಸಾರಿ ಇದನ್ನು ಬಿಡಿಸಿದೆ. ನೋಡಿ, ಚೆನ್ನಾಗಿದೆಯಲ್ಲ? ನನಗೇನೋ ಇಷ್ಟ ಆಯ್ತಪ್ಪ, ಯಾಕಂದ್ರೆ ನಾನು ಬಿಡಿಸಿರೋಂಥ ರಂಗೋಲಿ ಅಲ್ಲ, ಅದಕ್ಕೋಸ್ಕರ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಎದುರುಗಡೆ ಮನೆ ಅಜ್ಜಿಗೂ ಬಿಡಿಸ್ಕೊಡ್ಬೇಕು ನಾನೇ ರಂಗೋಲಿನ. ಸ್ವಲ್ಪ ಬೇಗ ನಿಂದು ಬಿಡಿಸು, ಆಮೇಲೆ ನಂದು ಬಿಡಿಸು ಅಂತಂದು ಹೇಳ್ಬಿಟ್ಟು ಅವ್ರು ಬಂದು ಹೇಳಿ ಹೋಗ್ತಾ ಇದ್ರಲ್ಲ. ಇನ್ನೊಂದು, ನನಗೆ ಈ ಬಣ್ಣ ಆಗಿರ್ಬೋದು ಇದೆಲ್ಲ ತುಂಬ್ತಾರಲ್ಲ, ಇದಕ್ಕೆ ನನಗೆ ಬೇರೆಯವ್ರು ತುಂಬಿಕೊಟ್ರೆ ಇಷ್ಟ ಆಗಲ್ಲ. ಸೊ ನನ್ನ ಐಡಿಯಾ ಪ್ರಕಾರ ನಾನು ತುಂಬಿಕೊಂಡ್ರೆ ನನಗೆ ಮನಸ್ಸು ಖುಷಿ. ಅಜ್ಜಿ ತುಂಬಿಕೊಡ್ತೀನಿ ಅಂತ ಬಂದರು, ನನಗೆ ಬೇಡ ಅಂತಂದು ಒಬ್ಬಳೇ ಎಲ್ಲ ಫುಲ್ಲು ಕವರ್ ಮಾಡೋ ಅಷ್ಟೊತ್ತಿಗೆ ಸುಮಾರು ಅಂದರೆ ನಾನು ಒಂದು 4 ಗಂಟೆ ಕೂತ್ಕೊಂಡೆ. ಒಂದು 6:30-7 ಗಂಟೆನೇ ಆಗೋಯ್ತು ಇದೆಲ್ಲ ತುಂಬಿ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಇದು, ಬೇಗ ಬಿಡ್ಸೋಕ್ಕೂ ಆಗಲ್ಲ. ನೋಡಿ ಐಡಿಯಾ ಮಾಡಿ ಬಿಡಿಸ್ಬೇಕಲ್ಲ, ಅದಕ್ಕೋಸ್ಕರ ನೋಡಿ ಆ ಯೂಟ್ಯೂಬಲ್ಲಿ ನೋಡ್ತೀನಿ, ಹಾಗೆ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ತುಂಬೋದು ಮತ್ತೆ ಇನ್ನೊಂದು ನೋಡೋದು ಆ ರೀತಿ. ಸೊ ಅದು ಕುಂಭದ್ದು ಕಲರ್ ಐತಲ್ಲ, ಬ್ರೌನ್ ಕಲರು, ಅದು ಮುಗ್ದೇ ಹೋಗೋಯ್ತು. ಅದು ಸ್ವಲ್ಪ ದೊಡ್ಡದಾಗಿದೆ ಕುಂಭ, ತಂದಿರೋ ಕಲರ್ ಎಲ್ಲ ಅದಕ್ಕೆ ಆಯಿತು. ತುಂಬ ಚೆನ್ನಾಗಿತ್ತು ಆ ಕಲರು. ನೆಕ್ಸ್ಟ್ ನಾನು ಯಾವಾಗಲಾದರೂ ಹೋದಾಗ ಅದನ್ನೇ ಸ್ವಲ್ಪ ಜಾಸ್ತಿ ತೊಗೊಂಡು ಬರಬೇಕು. ನಾವು ಇದಕ್ಕೆ ಯಾವುದಂದ್ರೆ ರಂಗೋಲಿ ಬಿಡಿಸ್ತೀವಲ್ಲ, ಮಧ್ಯದಲ್ಲಿ ಆ ಥರ ಏನಾದರೂ ಡಿಸೈನ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಕಲರ್ ಅದು. ಈಗ ನೋಡಿ, ಇದನ್ನೆಲ್ಲ ಇನ್ನೇನು ಒಂದು 3/4 ಭಾಗ ಮುಗಿದಿದೆ ಬಣ್ಣ ಹಚ್ಚೋದು, ರಂಗೋಲಿ ಬಿಡಿಸೋದು. ಈಗ ಮತ್ತೆ ಇದನ್ನೆಲ್ಲ ಫುಲ್ ಮಾಡಿಬಿಟ್ಟು ಮತ್ತೆ ಮೇಲೆ ಒಂದ್ಸರಿ ಫಿನಿಶಿಂಗ್ ಕೊಡಬೇಕು ರಂಗೋಲಿ ಎಲ್ಲನೂ. ಫಸ್ಟ್ ಇದನ್ನು ತುಂಬಿಬಿಟ್ಟು ಎದುರುಗಡೆ ಮನೆ ಅಜ್ಜಿ ಮನೆ ಹತ್ರ ಹೋಗಿ ಅವ್ರಿಗೆ ಬಿಡಿಸ್ಕೊಟ್ಟು ಬಂದರೆ ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ತುಂಬ್ಕೊತಾರೆ. ಆಮೇಲೆ ಫಿನಿಶಿಂಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೆಲ್ಲ ಇದು ಮಾಡ್ತಾ ಇದ್ದೀನಿ. ಇನ್ನೊಬ್ರು ಇದ್ದಿದ್ರೆ ಚೆನ್ನಾಗಿರೋದು ಕಂಪ್ನಿ ಕೊಡೋದಕ್ಕೆ, ನನಗೆ ಏನು ಮಾಡೋಣ ಇರಲಿಲ್ಲ. ಹಾಗೆ ಆ ಕಡೆ ರೋಜಾ ಅವರೆಲ್ಲ ಅವ್ರು ಬ್ಯುಸಿಯಲ್ಲಿ ಅವರಿದ್ರು ರಂಗೋಲಿ ಬಿಡಿಸ್ಕೊಂತ. ಅವರೆಲ್ಲ ಇಷ್ಟೊಂದು ರಿಸ್ಕ್ ತಗೊಳಕ್ಕೋಗಲ್ಲ. ಸೊ ಏನಿದ್ರೆ ಅದು ಅಷ್ಟೇ ಸಿಂಪಲಾಗಿ ಬಿಡಿಸಿ ನಡಿ ಅಂದ್ಬಿಡ್ತಾರೆ. ನನಗೆ ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ, ರಿಸ್ಕ್ ಆದರೂ ಪರವಾಗಿಲ್ಲ, ನನಗೆ ಈ ಥರ ಬಿಡಿಸ್ಕೊಂಡ್ರೆ ಸಮಾಧಾನ. ಇಲ್ಲ ಅಂದರೆ ಅದು ಏನೋ ಒಂಥರ ನನ್ಗೆ ಆ ಥರ ಇಷ್ಟನೇ ಆಗಲ್ಲ ಬಿಡಿ, ಸಿಂಪಲ್ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ. ನಮ್ಮ ರೋಜಾ ಹಂಗಲ್ಲ, ಈಗ ನಾನು ಹೊರಗಡೆ ಬಿಡಿಸಿನಲ್ಲ ಆ ಥರ ಬೇಕಾದ್ರೆ ಬಿಡಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆ ಥರ ಹೇಳಿದ್ರೆ ಇದ್ರೆ ಇರಲಿ ಬಿಡಕ್ಕ ಅಂತ ಅಂದ್ಬಿಡ್ತಾರೆ. ನಾನು ವರ್ಷಕ್ಕೊಂದ್ಸಾರಿ ಬರೋದಲ್ಲ ಹಬ್ಬ, ಚೆನ್ನಾಗಿ ಬಿಡಿಸ್ಬೇಕು, ಚೆನ್ನಾಗಿರ್ಬೇಕು, ಅವತ್ತು ಹಬ್ಬದ ದಿನ ಹಬ್ಬ ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಮನಸ್ಥಿತಿ. ನೋಡಿ, ಫೈನಲಿ ಈ ಥರ ಬಂದಿದೆ ರಂಗೋಲಿ, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಈಗ 3 ಸಗಣಿ ಇಡಿಯಷ್ಟು ತಂದುಬಿಟ್ಟು 3 ಉಂಡೆ ಥರ ಇಟ್ಟು, ಈಗ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು, ಮತ್ತು ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟು, ನಾವು ಬೆಳೆದಿರೋ ಅಂಥ ದವಸ ಧಾನ್ಯ ಎಲ್ಲ ಇಡ್ತಾರೆ ಅಲ್ಲಿ ರಂಗೋಲಿ ಹತ್ರ ಇಟ್ಬಿಟ್ಟು ಅದರಿಂದ ಪೂಜೆ ಮಾಡೋದು. ಇದೇ ಮೇಯ್ನ್ ಪೂಜೆ ಅಂತಂದು ಹೇಳ್ಬೋದು ನಮ್ಮ ಊರ ಸೈಡು. ಇದು ಇಲ್ಲಿ ಶಂಕರ್ಲಿಂಗ ಅಂತಂದು ಹೇಳ್ತಾರೆ ಈ 3 ಇಡಿನ. ಸೊ ನಮ್ಮ ಸೈಡು ಇದಕ್ಕೆ ಏನು ಅರ್ಥ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ತಿಳ್ಕೊಬೇಕು, ಯಾರನ್ನಾದ್ರೂ ಕೇಳಿ ತಿಳ್ಕೊಬೇಕು ಈ ರೀತಿ ಪೂಜೆ ಏನಕ್ಕೆ ಮಾಡೋದು ಏನು ಅಂತ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಹಂಗೆ ಅಂದ್ಕೊತೀನಿ. ಈ ರೀತಿ ಎಲ್ಲ ಏನಕ್ಕೆ ಮಾಡೋದು, ಈ ರೀತಿ ಸಗಣಿ ಇಟ್ಬಿಟ್ಟು ಗರಿಕೆ ಹುಲ್ಲು ತಂದು ಮತ್ತು ಕುಂಬಳಕಾಯಿ ನಾವು ಬೆಳೆದಿರೋ ಅಂಥ ದವಸ ಧಾನ್ಯ ಎಲ್ಲ ಇಲ್ಲಿಡೋದು, ಮತ್ತು ಹೂವು ಇಟ್ಟು ಪೂಜೆ ಮಾಡೋದು ಎಡೆ ಇಟ್ಟು.
ಇದಕ್ಕೆ ಏನೋ ಒಂದು ಅರ್ಥ ಇರುತ್ತೆ, ಅದಕ್ಕೆ ಈ ರೀತಿ ಮಾಡೋದು. ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ನನಗೆ, ನಾನು ತಿಳ್ಕೊತೀನಿ. ನಮ್ಮಮ್ಮ ಅವ್ರನ್ನ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಹಂಗೆ ಪೂಜೆ ಮಾಡಬೇಕು ಒಳ್ಳೇದು ಅಂತಾರೆ. ಸೊ ಅದಕ್ಕೆ ಗೊತ್ತಿಲ್ಲ, ಇದರಿಂದ ಏನಾದರೂ ಅರ್ಥ ಇದ್ದೇ ಇರುತ್ತೆ. ಯಾವುದೇ ಒಂದು ವಿಷಯದಲ್ಲಿ ಹಿಂದೆ ಒಂದು ಅರ್ಥ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ತಿಳ್ಕೊಬೇಕು ಅಂತ ನನಗೆ ಇಂಟ್ರೆಸ್ಟು. ಸೊ ನೋಡೋಣ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಶೇರ್ ಮಾಡ್ಕೊಳ್ಳಿ. ಈಗ ನೋಡಿ 3 ಹಿಡಿಯಷ್ಟು ಸಗಣಿ ಇಟ್ಬಿಟ್ಟು ಈಗ ಅದನ್ನು ಗರಿಕೆ ಹುಲ್ ತಂದು ಮಧ್ಯೆ ಇಟ್ಟು ಈಗ ಅರಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಈ ರೀತಿ ಇಟ್ಮೇಲೆ ಮತ್ತೆ ಕುಂಬಳಕಾಯಿ, ಇದು ಏನು ಬಿಟ್ಟಿತ್ತಂದರೆ ಚಿಕ್ಕಡೆಕಾಯಿ ನಮ್ಮ ಅಮ್ಮವ್ರ ಮನೆ ಹತ್ರ, ಅದನ್ನು ತಂದಿಟ್ಟೆ ಪೂಜೆಗೆ. ಬೆಳೆದಿರೋ ಅಂಥದ್ದು ಅದೇನೆ, ನಾವು ಸ್ವಂತವಾಗಿ ಇದೇನು ಬೆಳೆದಿಲ್ಲ ಕುಂಬಳಕಾಯಿ ಏನೋ, ಅದನ್ನು ಬೇರೆಯವ್ರ ಹತ್ರ ಇಸ್ಕೊಂಡಿದ್ವಿ. ಚಿಕ್ಕಡೆಕಾಯಿ ಮಾತ್ರ ಬೆಳೆದಿರೋದು, ಇನ್ನೇನು ನಾವು ಹೊಲ ಅದೇನು ಇಲ್ವಲ್ಲ. ಸೊ ಅದೇನು ಬೆಳೆಯೋಕ್ಕೂ ಇಲ್ಲ, ನಮಗೇನೂ ಇಲ್ಲ. ನಮ್ಮ ಹತ್ರ ಇದ್ದಿದ್ದು ಇಷ್ಟು ಇಟ್ಟಿದ್ದೀವಿ ನೋಡಿ. ಆ ಥರ ಇಟ್ಟು ಫಸ್ಟು ಈಗ ಲಾಸ್ಯನೇ ಪೂಜೆ ಮಾಡಬೇಕು, ಯಾಕಂದರೆ ಅವಳೇ ಸ್ನಾನ ಮುಗಿಸಿರೋದು ಫಸ್ಟು. ಅವಳ ಕೈಲ ಹೆಣ್ಮಗಳಲ್ಲ, ಯಾರ ಕೈಲಾದರೂ ಮಾಡಿಸ್ಬೋದು ಪೂಜೆ. ಅದಕ್ಕೆ ಲಾಸ್ಯ ಕೈಲಿ ಫಸ್ಟು 7 ಗಂಟೆ ಅಷ್ಟರಲ್ಲಿ ಪೂಜೆ ಆಗೋಗ್ಲಿ ಅಂತ ಅವಳ ಕೈಲೇ ಮಾಡಿಸೋಣ ಅಂತ ಹೇಳಿದೆ. ಅವರಮ್ಮ ರೆಡಿ ಮಾಡ್ತಾ ಇದ್ದಾರೆ ಆಗಲೇ. ನಂದು ಅಷ್ಟರಲ್ಲಿ ಇದೆಲ್ಲ ರೆಡಿ ಆಗಿಬಿಡುತ್ತೆ. ನಾನು ಮುಖ ತೊಳ್ಕೊಂಡಿದ್ದೆ ಹೇಳ್ರಿ, ಎದ್ದಿದ ತಕ್ಷಣ ಮುಖ ತೊಳ್ಕೊಂಡೆ ಎಲ್ಲ ಕೆಲಸ ಮಾಡಿದ್ದು. ಸೊ ಅದಕ್ಕೆ ಈಗೆಲ್ಲ ಜೋಡಿಸ್ತಾ ಇದ್ದೀನಿ ಪೂಜೆಗೆ ನೋಡಿ. ಆ ರೀತಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರೆ ನಮ್ಮ ಅರವಿಂದನ್ಗೂ ನಿತಿನ್ಗೆ ನಾನು ಬಿಡಿಸೋವಂಥ ರಂಗೋಲಿ ತುಂಬ ಇಷ್ಟ ಆಗುತ್ತೆ. ನೋಡ್ತಾನೇ ಇರ್ತಾರೆ ನಿಂತ್ಕೊಂಡು, ನಮ್ಮಮ್ಮ ಎಷ್ಟು ಚೆನ್ನಾಗಿ ಬಿಡಿಸೈತೆ ಅಂತ. ಏನೋ ಅದೇನೋ ಅಂತಾರಲ್ಲ, ತಾಯಿ ಮಕ್ಕಳ ಬಾಂಧವ್ಯ ಅಂತ, ಹಂಗೆ ನಾನು ಬಿಡಿಸೋದು ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರೇನಾದರೂ ಮಾಡೋದು ನನಗಿಷ್ಟ ಆಗುತ್ತೆ. ಆ ರೀತಿ ನೋಡಿ. ಇನ್ನೇನು ಚಿಕ್ಕ ರೋಸ್ ಇವು ಬರ್ತಾವಲ್ಲ, ಸೊ ಅವನ್ನೆಲ್ಲ ಹಾಕಿದ್ದೀನಿ. ಮತ್ತು ಅದನ್ನೇ ಒಂದು ಎಲ್ಲ ಇದು ಮಾಡಿಬಿಟ್ಟು ಕಿತ್ಬಿಟ್ಟು ಪೆಟಲ್ಸ್ ಎಲ್ಲನೂ ಹಾಕಿದ್ದೆ. ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹತ್ರದಿಂದ ತರಿಸಿ ನೋಡಿ. ಸೊ ಹಿಂಗೆ ಮಾಡಿದ್ವಿ ಎಲ್ಲನೂ. ಈಗ ರೋಜನ್ನು ಆಗಿಂದ ಕರಿತಾ ಇದ್ದೆ, ಲಾಸ್ಯನ ಕರ್ಕೊಂಡು ಬಾ ಅಂತ. ಅವಳು ಬರಲಿಲ್ಲ, ಈಗ ಬರ್ತಾಳೆ. ಈಗ ಎಲ್ಲ ರೆಡಿ ಆಯ್ತಲ್ಲ, ಸೊ ಈಗ ಬಂದು ಪೂಜೆ ಮಾಡಿಬಿಟ್ರೆ ಹೊರಗಡೆ ಅದು ನಮ್ಮದು ಪೂಜೆ ಕೆಲಸ ಎಲ್ಲ ಮುಗಿಯುತ್ತೆ. ಆಮೇಲೆ ಸ್ವಲ್ಪ ಅಡುಗೆ ಇದೆಲ್ಲ ಮಾಡಬೇಕು. ಪಾತ್ರೆಗಳು ನೋಡಿದ್ರೆ ಇನ್ನೂ ಒಂದು ರಾಶಿಗೆ ಬಿದ್ದಿದೆ. ನಾನೀಗ ಫಸ್ಟು ಸ್ನಾನ ಮುಗಿಸ್ಬಿಟ್ಟು ಪೂಜೆ ನಾನು ಮಾಡಿಬಿಟ್ಟು ಆಮೇಲೆ ಅವೆಲ್ಲ ತೊಳೆಯೋಣ ಅಂತ ಇದ್ದೀನಿ. ಈಗ ನೋಡಿ ಲಾಸ್ಯ ಆ ಡ್ರೆಸ್ಸು, ಬಳೆ ತುಂಬ ಚೆನ್ನಾಗಿ, ಏನಂದರೆ ಅದು ಬ್ಲ್ಯಾಕ್ ತಂದುಬಿಟ್ಟಿದ್ದಾರೆ. ಹಾಗಾಗಿ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ಚೆನ್ನಾಗಿರೋದು. ಆ ಫ್ರಾಕ್ದು ಏನು ಡಿಸೆಂಟಾಗಿ ಪೂಜೆ ಮಾಡ್ತಾಯಿದ್ಲು. ಅತ್ತೆ ಏನಾದರೂ ಹಾಡು ಹೇಳ್ಬೇಕಾ ಅಂತ ಕೇಳ್ತಾ ಇದ್ದಾಳೆ. ಇಲ್ಲ ಹಾಡು ಹೇಳು, ದೇವ್ರದ್ದು ಯಾವುದಾದ್ರು, ದೇವರ ಬರಲ್ಲತ್ತೆ ಅಂತಾಳೆ. ಇಲ್ಲ ಬೇಡ, ಸುಮ್ಮನೆ ಮುಗಿಯಮ್ಮ, ಆಯಿತು ಬಂದಿಲ್ಲ ಅಂದರೆ ದೇವರವೇ ಹೇಳಬೇಕು ಅಂದೆ. ಸರಿ ಮುಗಿದು ಅಲ್ಲಿ ಉದ್ಬತ್ತಿ ಸಿಕ್ಸಿ ಮತ್ತೆ ಅವ್ರ ಮನೆ ಹತ್ರ ಹೋದ್ಲು ಪೂಜೆ ಮಾಡೋದಕ್ಕೆ. ಈಗ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ ನೋಡಿ. ಈ ಡ್ರೆಸ್ಸು ನಾನು ಹೇಳಿದ್ದೀನಲ್ಲ ಸ್ಟಾರ್ಟಿಂಗಲ್ಲಿ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನನಗಂತೂ ತುಂಬ ಇಷ್ಟ ಆಯ್ತು ಈ ಡ್ರೆಸ್ಸು. ಕ್ವಾಲಿಟಿ ಆಗಿರ್ಬೋದು, ಮತ್ತು ಶೈನಿಂಗ್ ಕ್ಲಾತು. ಸೊ ಹೊರಗಡೆ ಹೋದರೆ ಒಂಥರ ಶೈನ್ ಥರ ಕಾಣಿಸ್ತಾ ಇರುತ್ತೆ ಕ್ಲಾತು. ನಮ್ಮ ಏರಿಯಾದಲ್ಲಂತೂ ಅಪ್ಪ ಸಿಕ್ಕಾಪಟ್ಟೆ ಇಷ್ಟಪಟ್ರಿ ಈ ಡ್ರೆಸ್ನ. ಎಷ್ಟು ಚೆನ್ನಾಗಿದೆ, ಎಲ್ಲಿ ತಗೊಂಡೆ ಅಂತ ಅಂದರು. ನನಗೆ ಈ ಥರ ಇನ್ಸ್ಟಾ ಪೇಜಿಂದ ಕಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ಬುಕ್ ಮಾಡ್ಕೊಳ್ಳಿ ಅಂತಂದು ಹೇಳಿದೆ. ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈಗ ನಾನು ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿ ಮತ್ತು ಹೊರಗಡೆ ಅಲ್ಲಿ ರಂಗೋಲಿ ಎಲ್ಲ ಬಿಡಿಸಿದ್ವಲ್ಲ, ಅಲ್ಲಿ ಪೂಜೆ ಮಾಡಿಬಿಟ್ರೆ ನಂದು ಪೂಜೆ ಕೆಲಸ ಎಲ್ಲ ಮುಗಿಯುತ್ತೆ ಅಂತ ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಇನ್ನೇನು ಅಡುಗೆ ಸ್ವಲ್ಪ ಮಾಡಿಬಿಟ್ಟು ಆ ಪಾತ್ರೆ ಎಲ್ಲ ತೊಳೆದ್ರೆ ಹಬ್ಬದ ಕೆಲಸ ಎಲ್ಲ ಮುಗಿದು ಬಿಡುತ್ತೆ. ಈ ವರ್ಷ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಇಷ್ಟೇ, ಮನೆಯಲ್ಲೇ ಪೂಜೆ ಮಾಡಿ ಹಬ್ಬ ಮಾಡಿದ್ದೀವಿ, ಸಂಕ್ರಾಂತಿ ಹಬ್ಬನ. ನಾಳೆ ಎಲ್ಲ ನಾನ್ ವೆಜ್ಗಳಿರುತ್ತೆ. ಸೊ ನಾನ್ ವೆಜ್ಜಿಂದು ನೋಡ್ತೀನಿ, ಆದರೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ಫುಲ್ ಬ್ಯುಸಿ ಆಗಿಬಿಡ್ತೀವಿ, ವೀಡಿಯೋ ಸ್ವಲ್ಪ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ಈ ಮಧ್ಯೆ. ಆದ್ರೂ ನಿಮಗೋಸ್ಕರ ಇದು ಸ್ವಲ್ಪ ಎಲ್ಲ ಶೂಟ್ ಮಾಡ್ಕೊಂಡು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಓಕೆ, ಅದೆಲ್ಲ ಆಯಿತು. ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಡ್ರೆಸ್ಸು. ಸ್ಟ್ರೈಟ್ ಕಟ್ ಪ್ಯಾಂಟು, ನಿಜ ಎಕ್ಸಲೆಂಟ್ ಆಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.